ನಮ್ಮ ಎವ್ರಿಡೇ ಕಾನ್ವರ್ಸೇಷನ್ ಅಲ್ಲಿ ಓನ್ಲಿ ಈ ವರ್ಡ್ ಅನ್ನ ಬಹಳಷ್ಟು ಸಲ ಯೂಸ್ ಮಾಡ್ತೀವಿ. ಓನ್ಲಿ ಅನ್ನೋದು ಕೆಲವು ಸಲ ಅಡ್ವರ್ಬ್ ಆಗಿ ಕೆಲಸ ಮಾಡುತ್ತೆ, ಇನ್ನು ಕೆಲವು ಸಲ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಬಟ್ ಈ ವರ್ಡ್ ಅನ್ನ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡುವಾಗ ನಾವು ಬಹಳ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಒಂದು ಸೆಂಟೆನ್ಸ್ ಅಲ್ಲಿ ಓನ್ಲಿ ಅನ್ನೋದರ ಪೊಸಿಷನ್ ಸ್ವಲ್ಪ ಬದಲಾವಣೆ ಆದ್ರೂ ಕೂಡ ಅದು ಎಂಟೈರ್ ಸೆಂಟೆನ್ಸ್ ಮೀನಿಂಗ್ ಅನ್ನ ಬದಲಾಯಿಸುತ್ತೆ. ಸೊ ಹೇಗೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಯೋಣ, ಜೊತೆಗೆ ಕಲಿಯೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓನ್ಲಿ ಅನ್ನೋದು ಒಂದು ಸೆಂಟೆನ್ಸ್ ಅಲ್ಲಿ ಅದರ ಪೊಸಿಷನ್ ಅನ್ನ ಚೇಂಜ್ ಮಾಡಿದಾಗ ಹೇಗೆ ಆ ಸೆಂಟೆನ್ಸ್ ನ ಮೀನಿಂಗ್ ಕೂಡ ಚೇಂಜ್ ಆಗುತ್ತೆ ಅನ್ನೋದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಸೆಂಟೆನ್ಸ್ ಅನ್ನ ತಗೊಂಡಿದ್ದೀವಿ. ಸೊ ದ ಸೆಂಟೆನ್ಸ್ ಈಸ್ ಐ ಏಟ್ ಆನ್ ಐಸ್ ಕ್ರೀಮ್ ಎಸ್ಟರ್ಡೇ. ನಾನು ನಿನ್ನೆ ಒಂದು ಐಸ್ ಕ್ರೀಮ್ ಅನ್ನ ತಿಂದೆ. ಸೊ ನಾವು ತಗೊಂಡಿರೋ ಸೆಂಟೆನ್ಸ್ ಇದು. ಈ ಸೆಂಟೆನ್ಸ್ ಅಲ್ಲಿ ಈಗ ನಾವು ಈ ಓನ್ಲಿ ಅನ್ನೋ ವರ್ಡ್ ಅನ್ನ ಡಿಫ್ರೆಂಟ್ ಪ್ಲೇಸ್ ಅಲ್ಲಿ ಯೂಸ್ ಮಾಡೋಣ. ಮತ್ತೆ ಆ ರೀತಿ ಅದರ ಪೊಸಿಷನ್ ಚೇಂಜ್ ಆದಾಗ ಸೆಂಟೆನ್ಸ್ ಮೀನಿಂಗ್ ಕೂಡ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ಫಸ್ಟ್ ಒನ್, ಓನ್ಲಿ ಐ ಏಟ್ ಆನ್ ಐಸ್ ಕ್ರೀಮ್ ಎಸ್ಟರ್ಡೇ. ಸೊ ಇದನ್ನ ಕನ್ನಡದಲ್ಲಿ ಹೇಳಿದಾಗ ನಿನ್ನೆ ನಾನು ಮಾತ್ರ ಐಸ್ ಕ್ರೀಮ್ ತಿಂದೆ, ಅಂದ್ರೆ ಬೇರೆ ಯಾರು ತಿನ್ಲಿಲ್ಲ. ಸೊ ಹಿಯರ್ ಓನ್ಲಿ ಅನ್ನೋದು ಸೆಂಟೆನ್ಸ್ ನ ಪ್ರಾರಂಭದಲ್ಲಿ ಯೂಸ್ ಮಾಡಿದ್ದೀವಿ. ಅಂಡ್ ಹಿಯರ್ ಓನ್ಲಿ ಎಂಫಸೈಸಸ್ ಹೂ ಏಟ್, ಅಂದ್ರೆ ಯಾರು ತಿಂದರು. ಸೊ ಇಲ್ಲಿ ಓನ್ಲಿ ಅನ್ನೋದು ಯಾವ್ದ್ರ ಮೇಲೆ ಹೆಚ್ಚು ಒತ್ತನ್ನ ನೀಡ್ತಾ ಇದೆ ಅಂದ್ರೆ ಹೂ, ಅಂದ್ರೆ ನಿನ್ನೆ ಯಾರು ಐಸ್ ಕ್ರೀಮ್ ಅನ್ನ ತಿಂದ್ರು. ಸೊ ನಿನ್ನೆ ಬೇರೆ ಯಾರು ತಿನ್ಲಿಲ್ಲ, ನಾನು ಮಾತ್ರ ಐಸ್ ಕ್ರೀಮ್ ಅನ್ನ ತಿಂದೆ. ಓನ್ಲಿ ಐ ಏಟ್ ಆನ್ ಐಸ್ ಕ್ರೀಮ್ ಎಸ್ಟರ್ಡೇ. ಅಂಡ್ ಸೆಕೆಂಡ್ ಒನ್, ಐ ಓನ್ಲಿ ಏಟ್ ಆನ್ ಐಸ್ ಕ್ರೀಮ್ ಎಸ್ಟರ್ಡೇ. ಐ ಓನ್ಲಿ ಏಟ್ ಆನ್ ಐಸ್ ಕ್ರೀಮ್ ಎಸ್ಟರ್ಡೇ. ಇದಕ್ಕೆ ಕನ್ನಡದಲ್ಲಿ ನಾವೇನು ಹೇಳ್ತೀವಿ, ನಿನ್ನೆ ನಾನು ಐಸ್ ಕ್ರೀಮ್ ಮಾತ್ರ ತಿಂದೆ, ಬೇರೆ ಏನು ಮಾಡ್ಲಿಲ್ಲ. ಸೊ ನಿನ್ನೆ ನಾನು ಯಾವ ಕೆಲಸವನ್ನ ಮಾಡಿದೆ, ಐಸ್ ಕ್ರೀಮ್ ತಿನ್ನೋ ಕೆಲಸವನ್ನ ಮಾಡಿದೆ, ಬೇರೆ ಯಾವ ಕೆಲಸವನ್ನ ಮಾಡ್ಲಿಲ್ಲ. ಅಂದ್ರೆ ಇಲ್ಲಿ ಓನ್ಲಿ ಅನ್ನೋದು ಆಕ್ಷನ್ ಮೇಲೆ ಹೆಚ್ಚು ಒತ್ತನ್ನ ಕೊಡ್ತಾ ಇದೆ. ಸೊ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಓನ್ಲಿ ಅನ್ನೋದು ಯಾರು, ಅಂದ್ರೆ ಐಸ್ ಕ್ರೀಮ್ ಅನ್ನ ಯಾರು ತಿಂದ್ರು ಅನ್ನೋದಕ್ಕೆ ಒತ್ತನ್ನ ಕೊಡ್ತಾ ಇದೆ. ಬಟ್ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಓನ್ಲಿ ಅನ್ನೋದು ಆಕ್ಷನ್ ಮೇಲೆ ಒತ್ತನ್ನ ಕೊಡ್ತಾ ಇದೆ. ಅಂದ್ರೆ ನಿನ್ನೆ ನಾನು ಐಸ್ ಕ್ರೀಮ್ ತಿನ್ನೋ ಕೆಲಸವನ್ನ ಮಾತ್ರ ಮಾಡಿದೆ, ಬೇರೆ ಯಾವ ಕೆಲಸವನ್ನ ಕೂಡ ಮಾಡ್ಲಿಲ್ಲ. ಅಂಡ್ ನೆಕ್ಸ್ಟ್ ಸೆಂಟೆನ್ಸ್, ಐ ಏಟ್ ಓನ್ಲಿ ಆನ್ ಐಸ್ ಕ್ರೀಮ್ ಎಸ್ಟರ್ಡೇ. ಐ ಏಟ್ ಓನ್ಲಿ ಆನ್ ಐಸ್ ಕ್ರೀಮ್ ಎಸ್ಟರ್ಡೇ. ನಿನ್ನೆ ನಾನು ಐಸ್ ಕ್ರೀಮ್ ಮಾತ್ರ ತಿಂದೆ, ಇದರ ಅರ್ಥ ನಾನು ಬೇರೆ ಏನು ತಿನ್ಲಿಲ್ಲ ಅಂತ. ಸೊ ಇಲ್ಲಿ ಓನ್ಲಿ ಅನ್ನೋದು ಲಿಮಿಟ್ಸ್ ಆನ್ ವಾಟ್ ಯು ಏಟ್. ಸೊ ಹಿಯರ್ ದ ಸೆಂಟೆನ್ಸ್ ಫೋಕಸ್ ಆನ್ ವಾಟ್ ಯು ಏಟ್. ನೀನು ಏನನ್ನ ತಿಂದೆ ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತಾ ಇದೆ. ಓನ್ಲಿ ಅನ್ನೋದನ್ನ ನಾವು ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ನಾನು ಏನನ್ನ ತಿಂದೆ ಅನ್ನೋದನ್ನ ಹೇಳುತ್ತೆ. ಅಂಡ್ ಆಲ್ಸೋ ಇಲ್ಲಿ ಓನ್ಲಿ ಅನ್ನೋದು ಲಿಮಿಟ್ಸ್ ವಾಟ್ ಯು ಏಟ್, ಅಷ್ಟನ್ನ ಮಾತ್ರ ಹೇಳುತ್ತೆ. ಅಂದ್ರೆ ನಾನು ಐಸ್ ಕ್ರೀಮ್ ಮಾತ್ರ ತಿಂದೆ, ಬೇರೆ ಇನ್ನೇನನ್ನು ಕೂಡ ತಿನ್ಲಿಲ್ಲ ಅನ್ನೋ ಅರ್ಥದಲ್ಲಿ ಇಲ್ಲಿ ಓನ್ಲಿಯನ್ನ ಯೂಸ್ ಮಾಡಲಾಗಿದೆ. ಅಂಡ್ ಲಾಸ್ಟ್ ಒನ್, ಐ ಏಟ್ ಆನ್ ಐಸ್ ಕ್ರೀಮ್ ಓನ್ಲಿ ಎಸ್ಟರ್ಡೇ. ಐ ಏಟ್ ಆನ್ ಐಸ್ ಕ್ರೀಮ್ ಓನ್ಲಿ ಎಸ್ಟರ್ಡೇ. ನಾನು ನಿನ್ನೆ ಮಾತ್ರ ಐಸ್ ಕ್ರೀಮ್ ತಿಂದೆ, ಅಂದ್ರೆ ಮೊದಲು ಯಾವತ್ತೂ ಕೂಡ ನಾನು ಐಸ್ ಕ್ರೀಮ್ ಅನ್ನ ತಿಂದಿರ್ಲಿಲ್ಲ. ಸೊ ಇಲ್ಲಿ ಓನ್ಲಿ ಅನ್ನೋದು ಎಂಫಸೈಸಸ್ ವೆನ್. ಸೊ ಇಲ್ಲಿ ಓನ್ಲಿ ಅನ್ನೋದು ಯಾವುದಕ್ಕೆ ಒತ್ತು ಕೊಡ್ತಾ ಇದೆ ಅಂದ್ರೆ ನೀನು ಯಾವಾಗ ಐಸ್ ಕ್ರೀಮ್ ಅನ್ನ ತಿಂದೆ, ಅಂದ್ರೆ ನಿನ್ನೆ ತಿಂದೆ ಓಕೆ, ಬಟ್ ಇಲ್ಲಿ ಓನ್ಲಿ ಅನ್ನೋದನ್ನ ಏನಕ್ಕೆ ಯೂಸ್ ಮಾಡಿದೀವಿ ಅಂದ್ರೆ ಅದಕ್ಕಿಂತ ಮೊದಲು ನಾನು ಐಸ್ ಕ್ರೀಮ್ ಅನ್ನ ತಿಂದೇ ಇರ್ಲಿಲ್ಲ. ಸೊ ಓನ್ಲಿ ಎಂಫಸೈಸಸ್ ಆನ್ ವೆನ್. ಸೊ ಈ ರೀತಿ ಓನ್ಲಿ ಅನ್ನೋ ಒಂದು ಸಿಂಗಲ್ ವರ್ಡ್ ಒಂದೇ ಸೆಂಟೆನ್ಸ್ ಅಲ್ಲಿ ಅದರ ಪೊಸಿಷನ್ ಅನ್ನ ಚೇಂಜ್ ಮಾಡಿದಾಗ, ಸೊ ಅದರ ಪೊಸಿಷನ್ ಅನ್ನ ಈ ರೀತಿ ಚೇಂಜ್ ಮಾಡಿದಾಗ ಸೆಂಟೆನ್ಸ್ ಮೀನಿಂಗ್ ಕೂಡ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದ್ರ ಜೊತೆಗೆ ನಾವು ಇಲ್ಲಿ ಓನ್ಲಿ ಅನ್ನೋದು ಯಾವುದರ ಮೇಲೆ ಹೆಚ್ಚಿನ ಒತ್ತನ್ನ ನೀಡ್ತಿದೆ ಅನ್ನೋದು ಕೂಡ ನಮಗೆ ಅರ್ಥ ಆಗುತ್ತೆ. ಸೊ ಇನ್ಮೇಲೆ ನೀವು ಓನ್ಲಿಯನ್ನ ಯೂಸ್ ಮಾಡ್ಬೇಕಾದ್ರೆ ನೀವು ಯಾವ ರೀತಿಯ ಸೆಂಟೆನ್ಸ್ ಅನ್ನ ಹೇಳಬೇಕು ಅಂತ ಇದ್ದೀರಾ ಅದರ ಆಧಾರವಾಗಿ ಓನ್ಲಿಯನ್ನ ಯೂಸ್ ಮಾಡಿ. ಸೊ ಈಗ ನಿಮಗೆ ಓನ್ಲಿನ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಖಂಡಿತ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ like this video and share this video. If you are watching my video for the first time, then don't forget to subscribe my YouTube channel. Thank you.